ಓಪನ್ಹೈಮರ್ ನೋಲನ್ ಅನ್ನೋ ಸಿನಿಮಾಂತ್ರಿಕನ ಮತ್ತೊಂದು ಮಾಸ್ಟರ್ ಪೀಸ್. ಆದರೆ ಇದು ಮಾಮೂಲಿ ಸಿನಿಮಾ ಅಲ್ಲ, ಸೈಕಾಲಜಿಕಲ್ ಮೂವಿ, ಇಂಟ್ರೋಸ್ಪೆಕ್ಟಲ್ ಮೂವಿ. ಅಂದರೆ ಸಿನಿಮಾನ ಡೈರೆಕ್ಟರ್ ತನ್ನ ಭಾಷೆಯಲ್ಲಿ ಹೇಳಲ್ಲ, ಸಿನಿಮಾದ ಮೇನ್ ಲೀಡ್ ಆಗಿರೋ ಓಪನ್ಹೈಮರ್ ಮತ್ತು ಲೂಯಿಸ್ ಸ್ಟ್ರಾಸ್ ಈ ಇಬ್ಬರ ಪಾಯಿಂಟ್ ಆಫ್ ವ್ಯೂ ಇಂದಲೇ ಸ್ಟೋರಿ ನಡೆಯುತ್ತೆ. ಆದರೆ ಓಪನ್ಹೈಮರ್ ಕ್ಯಾರೆಕ್ಟರ್ ಇದೆಯಲ್ಲ, ಇದರ ಒರಿಜಿನಲ್ ಆರಿಜಿನ್ ನೋಡಿದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಓಪನ್ಹೈಮರ್ ಪೀಕಲ್ಲಿದ್ದ ಕಾಲದಲ್ಲಿ ಅಮೇರಿಕನ್ ಗೌರ್ಮೆಂಟ್ ಈತನ ಮೇಲೆ ಎಷ್ಟು ನಂಬಿಕೆ ಇಟ್ಟಿತ್ತು ಅಂದರೆ, ಇವ್ನು ಕೇಳಿದರೆ ಎಷ್ಟು ಬೇಕಿದ್ರೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ, ಇವ್ನು ಹೇಳ್ದಂಗೆ ಕೇಳ್ಕೊಂಡಿರುತ್ತೆ. ಆದರೆ ಸರ್ಕಾರ ಒಪ್ಸಿದ ಕೆಲಸ ಮುಗೀತಿದ್ದ ಹಾಗೆ ಓಪನ್ಹೈಮರ್ ಜೀವನ ಕಂಪ್ಲೀಟ್ ತಲೆಕೆಳಗಾಗುತ್ತೆ. ದೇಶಕ್ಕೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇದ್ದ ಓಪನ್ಹೈಮರ್ನ ಅಮೇರಿಕಾ ದೇಶದ್ರೋಹಿ ಥರ ನಡೆಸ್ಕೊಳುತ್ತೆ. ಅದಕ್ಕೆ ಕಾರಣ ಆಗಿದ್ದೇನು, ಆ ಬರ್ಡನ್ನು ಓಪನ್ಹೈಮರ್ ಹೇಗೆ ನಿಭಾಯಿಸಿದ್ರು ಅನ್ನೋದನ್ನು ನೋಲನ್ ಹೇಳ್ತಾರೆ. ಆದರೆ ಅದನ್ನು ಹೇಳಿರೋ ವಿಧಾನ ಈ ಸಿನಿಮಾನ ಮಾಸ್ಟರ್ ಪೀಸ್ ಮಾಡಿದೆ. ಓಪನ್ಹೈಮರ್ ಬಗ್ಗೆ ಹೇಳೋದಾದರೆ, ಹೀ ಈಸ್ ಬ್ರಿಲಿಯಂಟ್, ಜೀನಿಯಸ್ ಸೈಂಟಿಸ್ಟ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನ್ಯೂಕ್ಲಿಯರ್ ಬಾಂಬ್ ವಿಚಾರದಲ್ಲಿ ಓಪನ್ಹೈಮರ್ ಸ್ವಂತವಾಗಿ ಏನೂ ಕಂಡುಹಿಡ್ದಿಲ್ಲ. ಫಸ್ಟ್ ಆಫ್ ಆಲ್, ಓಪನ್ಹೈಮರ್ ಥಿಯರಿಟಿಕಲ್ಸ್ ಫಿಸಿಸಿಸ್ಟ್ ಅಷ್ಟೇ, ಎಕ್ಸ್ಪೆರಿಮೆಂಟಲ್ ಸೈಂಟಿಸ್ಟು ಅಲ್ಲ, ಇಂಜಿನಿಯರು ಅಲ್ಲ. ಸಿನಿಮಾದಲ್ಲೇ ಒಂದು ಡೈಲಾಗ್ ಕೂಡ ಬರುತ್ತಲ್ಲ, ಥಿಯರಿ ವಿಲ್ ಟೇಕ್ ಯು ಓನ್ಲಿ ಸೋ ಫಾರ್ ಅಂತ. ಆ ಮಾತೇ ನಿಜ. ಥಿಯರಿ ಒಂದು ಸಿದ್ಧಾಂತನ ಹೇಳುತ್ತೆ ಅಷ್ಟೇ, ಆದರೆ ಅದನ್ನು ಪ್ರೂವ್ ಮಾಡೋದು ಎಕ್ಸ್ಪೆರಿಮೆಂಟು. ಇಲ್ಲಿ ಇನ್ನೂ ಒಂದು ವಿಚಿತ್ರ ಅಂದರೆ, ಓಪನ್ಹೈಮರ್ ಫಾಲೋ ಮಾಡೋ ಥಿಯರಿ ಕೂಡ ಒಂದಲ್ಲ, ಅರ್ನೆಸ್ಟ್ ಒರ್ಲ್ಯಾಂಡೋ ಲಾರೆನ್ಸಿಂದ ಇನ್ಸ್ಪೈರ್ ಆಗಿದ್ದು. ಸೊ ಫೈನಲಿ ಓಪನ್ಹೈಮರ್ ಯಾರು ಅಂದರೆ, ಮ್ಯಾನ್ಹಟನ್ ಪ್ರಾಜೆಕ್ಟ್ ಮ್ಯಾನೇಜರ್. ಪ್ರಾಜೆಕ್ಟ್ ಟ್ರಿನಿಟಿ ಏನೇ ಆದರೂ ಅದಕ್ಕೆ ರೆಸ್ಪಾನ್ಸಿಬಲ್, ಆನ್ಸರೇಬಲ್ ಮಾತ್ರ. ಒಂದು ವೇಳೆ ಅಮೇರಿಕನ್ ಗೌರ್ಮೆಂಟು ಮ್ಯಾನ್ಹಟನ್ ಪ್ರಾಜೆಕ್ಟು ಫೇಲ್ ಆಗಿದ್ದಿದ್ರೆ ಓಪನ್ಹೈಮರ್ನ ಬೇರೆ ಥರನೇ ಟ್ರೀಟ್ ಮಾಡ್ತಾ ಇತ್ತು. ಇದೆಲ್ಲದ್ರ ಬಗ್ಗೆ ನಿಮಗೊಂದು ಐಡಿಯಾ ಇದ್ದರೆ ಸಿನಿಮಾ ಡಿಕೋಡ್ ಮಾಡೋ ಪ್ರಯತ್ನ ಶುರು ಮಾಡೋಣ. ಓಪನ್ಹೈಮರ್ ಲೈಫು ಸಿಂಪಲ್ ಬಯೋಪಿಕ್ ಆಗಿ ತೆಗೆಯೋ ಕತೆ. ಆದರೆ ನೋಲನ್ನು ಅದನ್ನೂ ಕಾಂಪ್ಲಿಕೇಟ್ ಸ್ಕ್ರೀನ್ ಪ್ಲೇ ಮಾಡಿ ಡಿಕೋಡ್ ಮಾಡೋ ಮಟ್ಟಕ್ಕೆ ತಂದಿದ್ದಾರೆ. ಈ ಸಿನಿಮಾ ಎರಡು ಥರ ನಡೆಯುತ್ತೆ. ಒಂದು ಪಾಲಿಕ್ರೋಮ್ ಫಿಷನ್, ಇನ್ನೊಂದು ಮೋನೋಕ್ರೋಮ್ ಫ್ಯೂಷನ್. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೆಯೋ ಘಟನೆಗಳು ಆಬ್ಜೆಕ್ಟಿವ್, ಕಲರಲ್ಲಿ ನಾವು ನೋಡೋದೆಲ್ಲ ಸಬ್ಜೆಕ್ಟಿವ್. ಇದ್ರ ಮೋಸ್ಟ್ ಆಫ್ ದಿ ಪಾರ್ಟು ಓಪನ್ಹೈಮರು ಮ್ಯಾನ್ಹಟನ್ ಪ್ರಾಜೆಕ್ಟ್ಗೆ ಬರೋ ತನಕ ಅವ್ನ ಲೈಫ್ ಹೇಗಿತ್ತು, ಆಮೇಲೆ ಏನಾಯಿತು ಅನ್ನೋದನ್ನ ಹೇಳುತ್ತೆ. ಓಪನ್ಹೈಮರ್ನೇ ಪ್ರೊಟಗನಿಸ್ಟ್ ಥರ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ, ಅದನ್ನು ಡಿಕೋಡ್ ಮಾಡ್ತಾ ಮುಂದೆ ಹೇಳ್ತೀನಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾವು ನೋಡೋದೆಲ್ಲ ಲೂಯಿಸ್ ಸ್ಟ್ರಾಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಿರುತ್ತೆ. ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ನ ಕೋಲ್ಡ್ ಹಾರ್ಟೆಡ್ ಪರ್ಸನ್ ಥರ ತೋರಿಸಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ. ಸಿನಿಮಾ ಸ್ಟಾರ್ಟಿಂಗ್ನಲ್ಲಿ ಓಪನ್ಹೈಮರ್ ಕದಲ್ತಾ ಇರೋ ನೀರನ್ನು ನೋಡ್ತಾ ಇರ್ತಾನೆ. ಅವನ ಮನಸ್ಸಲ್ಲೂ ಕೂಡ 10 ತರಂಗಗಳು ಎದ್ದಿರ್ತವೆ. ಆಗಲೇ ಒಂದು ಟೆಕ್ಸ್ಟ್ ಕೂಡ ಬರುತ್ತೆ, ಪ್ರೊಮೆಥಿಯಸ್ ಸ್ಟೋಲ್ ಫೈರ್ ಫ್ರಮ್ ದಿ ಗಾಡ್ಸ್ ಆ್ಯಂಡ್ ಗಿವ್ ಇಟ್ ಟು ಮ್ಯಾನ್, ಫಾರ್ ದಿಸ್ ಹಿ ವಾಸ್ ಚೈನ್ಡ್ ಟು ರಾಕ್ ಆ್ಯಂಡ್ ಟಾರ್ಚರ್ಡ್ ಫಾರ್ ಎಟರ್ನಿಟಿ ಅಂತ. ಪ್ರೊಮೆಥಿಯಸ್ ಅನ್ನೋನು ಗ್ರೀಕ್ ಮೈಥಾಲಜಿ ಪ್ರಕಾರ ಅಗ್ನಿದೇವ. ಇವನು ದೇವರ ಹತ್ರ ಇದ್ದ ಬೆಂಕಿನ ಮನುಷ್ಯರಿಗೆ ಕತ್ಕೊಂಡು ಬಂದು ಕೊಟ್ಟ ಅಂತ ಗ್ರೀಕಿನ ಪುರಾಣ ಹೇಳುತ್ತೆ. ಇದನ್ನು ಯಾಕೆ ನೋಲನ್ ತಗೊಂಡಿದ್ದಾರೆ ಅಂದರೆ, ಮನುಷ್ಯ ಇವತ್ತು ಏನೆಲ್ಲ ಕಂಡು ಹಿಡಿದಿಯಾನಲ್ಲ, ಇದರಲ್ಲಿ ಮೋಸ್ಟ್ ಪವರ್ಫುಲ್ ಇನ್ವೆನ್ಷನ್ ಅಂದರೆ ಅದು ಬೆಂಕಿ. ಬೆಂಕಿಯಿಂದಲೇ ಈ ಜಗತ್ತು ನಡೀತಾ ಇರೋದು. ಅಂಥ ಬೆಂಕಿನ ಓಪನ್ಹೈಮರ್ ಯಾವ ರೀತಿ ಪ್ರಪಂಚಕ್ಕೆ ಮತ್ತೆ ಪರಿಚಯ ಮಾಡಿಸಿದ್ರು, ಆ ಬೆಂಕಿಯಿಂದ ಏನೆಲ್ಲ ಹೇಗೆ ನಾಶ ಆಯಿತು ಅನ್ನೋದು ಈ ಸಿನಿಮಾದ ಆತ್ಮ. ಇನ್ಫ್ಯಾಕ್ಟ್ ಅಮೇರಿಕನ್ ಪ್ರೊಮೆಥಿಯಸ್ ಓಪನ್ಹೈಮರ್ ಅನ್ನೋ ಬುಕ್ಕೇ ಇಲ್ಲಿ ಸಿನಿಮಾ ಆಗಿರೋದು. ಇಲ್ಲಿಂದ ಸಿನಿಮಾನ ನೋಲನ್ ತೋರಿಸಿರೋ ಥರ ಬಿಟ್ಟು ಲೀನಿಯರ್ ಆಗಿ ನೋಡೋ ಪ್ರಯತ್ನ ಮಾಡೋಣ, ಆಗ ಕತೆ ಈಸಿಯಾಗಿ ಅರ್ಥ ಆಗುತ್ತೆ. ಓಪನ್ಹೈಮರ್ ಮುಂಚೆಯಿಂದಲೂ ಪ್ರಾಕ್ಟಿಕಲಿ ವೀಕ್ ಇರ್ತಾನೆ. ಅವನ ಯೋಚನೆಗಳೆಲ್ಲ ಯಾವಾಗಲೂ ಅಣು ಸಂಶೋಧನೆ ಬಗ್ಗೆನೇ ಇರುತ್ತೆ. 1924ರಿಂದ 1926 ತನಕ ಕೇಂಬ್ರಿಡ್ಜಲ್ಲಿ ಓದ್ತಾ ಇರ್ತಾನೆ. ಹಂಗೆ ಓದುವಾಗ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಬರೀ ಮಿಸ್ಟೇಕೇ ಮಾಡ್ತಿರ್ತಾನೆ. ಒಂದಿನ ಅವ್ರ ಕಾಲೇಜಿಗೆ ನೀಲ್ ಬೋರ್ ಅನ್ನೋ ಗ್ರೇಟೆಸ್ಟ್ ಸೈಂಟಿಸ್ಟ್ ಬಂದಿರ್ತಾರೆ. ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಬೋರ್ ಲೆಕ್ಚರ್ ಕೊಡೋದನ್ನು ನೋಡೋಕ್ಕೆ ಓಪನ್ಹೈಮರ್ ಹೋಗಬೇಕಿತ್ತು. ಬಟ್ ಲೆಕ್ಚರರ್ ಪರ್ಮಿಷನ್ ಕೊಡಲ್ಲ. ಪ್ರಾಕ್ಟಿಕಲ್ ಸರಿಯಾಗಿ ಮಾಡು ಅಂತ ಪನಿಷ್ಮೆಂಟ್ ಕೊಟ್ಟಿರ್ತಾನೆ. ಆದರೆ ಓಪನ್ಹೈಮರು ಆ ಲೆಕ್ಚರರ್ ತಂದಿಟ್ಕೊಂಡಿದ್ದ ಹಣ್ಣಿಗೆ ಪೊಟ್ಯಾಷಿಯಮ್ ಸೈನೈಡ್ ಇಂಜೆಕ್ಟ್ ಮಾಡಿ ಅಲ್ಲಿಂದ ಓಡೋಗಿ ಲೆಕ್ಚರ್ ಕ್ಲಾಸ್ ಸೇರಿಕೊಳ್ತಾನೆ. ಸೀನ್ ಕಟ್ ಮಾಡಿದರೆ ಮಾರನೇ ದಿನ ಬೆಳಗ್ಗೆ ಓಪನ್ಹೈಮರ್ಗೆ ತಾನು ಮಾಡಿರೋ ಎಡವಟ್ಟು ಎಂಥದ್ದು ಅಂತ ನೆನಪಾಗುತ್ತೆ. ನನ್ನಿಂದ ಒಬ್ಬರು ಪ್ರಾಣ ಹೋಗಬಾರ್ದು ಅಂತ ಓಪನ್ಹೈಮರ್ ಪ್ರಾಕ್ಟಿಕಲ್ ಕ್ಲಾಸ್ ರೂಮಿಗೆ ಓಡೋಡಿ ಬರ್ತಾನೆ. ಅಷ್ಟರಲ್ಲಿ ಅವನ ಪ್ರೊಫೆಸರ್ ಜೊತೆ ಬೋರ್ ನಿಂತು ಮಾತಾಡ್ತಾ ಇರ್ತಾನೆ. ಆ ಲೆಕ್ಚರರ್ ಕೂಡ ಓಪನ್ಹೈಮರ್ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಹೇಳ್ತಾನೆ.
ಬಟ್ ಇವನು ಪ್ರಾಕ್ಟಿಕಲಿ ವೀಕ್ ಅಂತಾನೆ. ಯಾವಾಗ ಓಪನ್ಹೈಮರ್ ಸ್ಟ್ರೆಂತ್ ಇರೋದು ಥಿಯಾರಿಟಿಕಲಿ ಅಂತ ಗೊತ್ತಾಗುತ್ತೋ ಆಗ ಬೋರ್ ಕ್ಯಾಂಬ್ರಿಡ್ಜ್ ಬಿಟ್ಟು ಜರ್ಮನಿಲಿರೋ ಗಾಟಿಂಗನ್ ಯೂನಿವರ್ಸಿಟಿ ಸೇರ್ಕೋ, ನಿಂಗೆ ಥಿಯರಿ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾನೆ. ದಿಸ್ ವಾಸ್ ದಿ ಫಸ್ಟ್ ಟ್ವಿಸ್ಟ್ ಇನ್ ಓಪನ್ಹೈಮರ್ ಲೈಫ್. ಇಲ್ಲಿ ಓಪನ್ಹೈಮರ್ ಒಂದು ಬುಕ್ ಓದ್ತಾ ಇದ್ದಾನಲ್ಲ, ಇದು ಟಿ.ಎಸ್. ಇಲಿಯಟ್ ಮಹಾಕವಿಯ ವೇಸ್ಟ್ ಲ್ಯಾಂಡ್ ಅನ್ನೋ ಕಾವ್ಯ. ಇದರ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಈ ಕಾವ್ಯಗಳಲ್ಲಿ ದತ್ತ, ದಾಯಧ್ವಂ, ದಮ್ಯತ ಅನ್ನೋ ಪದಗಳ ಪ್ರಯೋಗ ಇದೆ. ಪದ್ಯದ ಅಂತ್ಯ ಶಾಂತಿ 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 ಅಂತ ಎಂಡ್ ಆಗುತ್ತೆ. ಇದ್ರ ಮೂಲಕ ಓಪನ್ಹೈಮರ್ ಬರೀ ಕಾವ್ಯ ಓದ್ತಾ ಇರಲಿಲ್ಲ, ಸ್ಪಿರಿಚುಯಾಲಿಟಿ ಬಗ್ಗೆ ಆಸಕ್ತಿ ಹೊಂದಿದ್ದ, ಅದರಲ್ಲೂ ಸನಾತನ ಹಿಂದೂ ಪರಂಪರೆ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಕೊಂಡಿದ್ದ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಲ್ಲಿದ್ದಾಗಲೇ ಓಪನ್ಹೈಮರ್ಗೆ ಇಸಿಡಾರ್ ಐಸಾಕ್ ರಾಪಿ ಪರಿಚಯ ಆಗುತ್ತೆ. ಆಗ ಐಸಾಕ್ ಓಪನ್ಹೈಮರ್ ಬಗ್ಗೆ ಹೇಳೋ ಮಾತು ಓಪನ್ಹೈಮರ್ ಎಷ್ಟು ಇಂಟೆಲಿಜೆಂಟ್ ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಜಸ್ಟ್ 6 ವಾರಗಳಲ್ಲಿ ಓಪನ್ಹೈಮರ್ ಡ್ಯಾನಿಷ್ ಭಾಷೆ ಕಲಿತು ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ಕಾಂಪ್ಲಿಕೇಟೆಡ್ ವಿಷಯನ ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಈ ಇಬ್ಬರು ವಾರ್ನರ್ ಹೈಸನ್ಬರ್ಗ್ ಅನ್ನೋ ಜರ್ಮನ್ ಫಿಸಿಸಿಸ್ಟ್ನ ಮೀಟ್ ಮಾಡ್ತಾರೆ. ಇದು ನೆನ್ಪಿಟ್ಕೊಳ್ಳಿ, ಮತ್ತೆ ಮಾತಾಡೋಣ. ಇಲ್ಲೇ ಇದ್ದು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ರಿಸರ್ಚ್ ಮಾಡು ಅಂದರೆ, ಇಲ್ಲ ನಾನು ಅಮೇರಿಕಾಗೆ ಕ್ವಾಂಟಮ್ ಫಿಸಿಕ್ಸ್ ತಗೊಂಡು ಹೋಗ್ತೀನಿ ಅಂತಾನೆ ಓಪನ್ಹೈಮರ್. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಓಪನ್ಹೈಮರ್ ಅಮೇರಿಕಾದಲ್ಲಿ ರಿಸರ್ಚ್ ಶುರು ಮಾಡೋಕ್ಕೂ ಮುಂಚೆ ಅಮೇರಿಕಾದಲ್ಲಿ ಅದರ ಬಗ್ಗೆ ಅಷ್ಟು ಆಸಕ್ತಿನೂ ಇರಲಿಲ್ಲ, ಅದರ ಇಂಪಾರ್ಟೆನ್ಸು ಗೊತ್ತಿರಲಿಲ್ಲ. ಅದಕ್ಕೆ ಅಮೇರಿಕಾದವರು ಇವನನ್ನು ಫಾದರ್ ಆಫ್ ನ್ಯೂಕ್ಲಿಯರ್ ಬಾಂಬ್ ಅಂತ ಕರೆದಿದ್ದು. 1929ರಿಂದ ಅಮೇರಿಕಾದ ಬಾರ್ಕ್ಲಿಲಿದ್ದ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಪಾಠ ಮಾಡೋಕ್ಕೆ ಶುರು ಮಾಡ್ತಾನೆ ಓಪನ್ಹೈಮರ್. ಅಲ್ಲಿ ಎರ್ನೆಸ್ಟ್ ಲಾರೆನ್ಸ್ ಅನ್ನೋನ್ನ ರೇಡಿಯೇಷನ್ ಲ್ಯಾಬಲ್ಲಿ ಮೀಟ್ ಮಾಡ್ತಾನೆ. ಅಲ್ಲೂ ಓಪನ್ಹೈಮರ್ ವೀಕ್ನೆಸ್ ಏನು ಅಂತ ಹೇಳ್ತಾರೆ ನೋಲನ್ನು. ರೇಡಿಯೇಷನ್ ಪ್ರಯೋಗ ಮಾಡ್ತಾ ಇದ್ದೀವಿ, ಅಸೆಂಬಲ್ ಮಾಡೋಕ್ಕೆ ಹೆಲ್ಪ್ ಮಾಡು ಅಂದರೆ ಆವಾಗಲೂ ಓಪನ್ಹೈಮರ್ ನಂಗೆ ಅದೆಲ್ಲ ಬರಲ್ಲ ಅಂತಲೇ ಹೇಳ್ತಾನೆ. ಆದರೆ ಪಾಠ ಮಾತ್ರ ಹೈ ಕ್ಲಾಸಾಗಿ ಮಾಡ್ತಿರ್ತಾನೆ. ಮೊದಲನೇ ದಿನ ಒಬ್ಬನು ಮಾತ್ರ ಪಾಠ ಕೇಳಕ್ಕೆ ಬಂದಿರ್ತಾನೆ. ಆದರೆ ನೋಡ್ತಿದ್ದಂಗೆ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಆಗೋಗುತ್ತೆ. ಯೂನಿವರ್ಸಿಟಿಲಿದ್ದರೂ ಓಪನ್ಹೈಮರ್ ಕಮ್ಯುನಿಸ್ಟ್ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇದೇ ವಿಚಾರಕ್ಕೆ ಲಾರೆನ್ಸ್ ಜೊತೆ ಮಾತುಕತೆನೂ ಆಗುತ್ತೆ. ಆದರೆ ಓಪನ್ಹೈಮರ್ ಬಗ್ಗಲ್ಲ. ಆ ಕಾಲದಲ್ಲಿ ಕಮ್ಯುನಿಸಮ್ ಅನ್ನೋದು ಕಾಡ್ಗಿಚ್ಚಿನ ಹಾಗೆ ದೇಶದಿಂದ ದೇಶಕ್ಕೆ ಹರಡ್ತಾ ಇತ್ತು. ಆದರೆ ಅಮೇರಿಕ ಮಾತ್ರ ಈ ಚಿಂತನೆನ ದೇಶದ್ರೋಹ ಅನ್ನೋ ಹಾಗೆ ನೋಡ್ತಾ ಇತ್ತು. ಅಮೇರಿಕಾದಲ್ಲಿ ಕಮ್ಯುನಿಸಮ್ ಚಿಗುರೋಕ್ಕೆ ಅವಕಾಶನೇ ಕೊಡಬಾರ್ದು ಅನ್ನೋದು ಅಮೇರಿಕಾದ ಉದ್ದೇಶ ಆಗಿತ್ತು. ಆದರೆ ಓಪನ್ಹೈಮರ್ಗೆ ಕಮ್ಯುನಿಸ್ಟು ಸಿದ್ಧಾಂತಗಳು ವಿಪರೀತವಾಗಿ ಇಷ್ಟ ಆಗಿದ್ವು. ಅದು ಅಲ್ಲದೆ ಓಪನ್ಹೈಮರ್ ತಮ್ಮ ಕೂಡ ಪಕ್ಕಾ ಕಮ್ಯುನಿಸ್ಟ್ ಆಗಿದ್ದ. ಅವನಿಂದ ಕಮ್ಯುನಿಸ್ಟ್ ಲೀಡರ್ಗಳ ಪರಿಚಯ ಆಗುತ್ತೆ. ಇವರೆಲ್ಲ ಗುಟ್ಟಾಗಿ ಪಾರ್ಟಿ ಸೇರ್ತಿರ್ತಾರೆ. ಹಿಂಗೊಂದ್ಸಲ ಪಾರ್ಟಿ ಮಾಡುವಾಗ 1936ರಲ್ಲಿ ಫಸ್ಟ್ ಟೈಮ್ ಜೀನ್ ಟಟ್ಲಾಕ್ ಪರಿಚಯ ಆಗುತ್ತೆ. ಓಪನ್ಹೈಮರ್ಗೆ ಪರಿಚಯ ಪ್ರೇಮವಾಗಿ ಬದಲಾಗುತ್ತೆ. ಆವಾಗಲೇ ಓಪನ್ಹೈಮರ್ಗೆ ಸಂಸ್ಕೃತ ಲಿಪಿ ಸಹಿತ ಗೊತ್ತಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ಅದು ಗೊತ್ತಾಗೋ ಸೀನ್ ಹಂಗಿರಬಾರ್ದಿತ್ತು, ಸೀರಿಯಸ್ಲಿ. ಇನ್ನೊಂದು ಕಡೆ ಜರ್ಮನ್ ಅವರು ನ್ಯೂಕ್ಲಿಯರ್ ಬಾಂಬ್ ವಿಚಾರದಲ್ಲಿ ಪ್ರಯೋಗ ಮಾಡಿ ಆಲ್ಮೋಸ್ಟು ಸಕ್ಸಸ್ ಆಗೋ ಲೆವೆಲಿಗೆ ಬಂದಿರ್ತಾರೆ. ನ್ಯೂಟ್ರಾನ್ನ ಡಿವೈಡ್ ಮಾಡಿ ಬಾಂಬ್ ಮಾಡ್ಬೋದು ಅಂತ ಜರ್ಮನ್ ಸೈಂಟಿಸ್ಟು ಯಾರು ಓಟೋ ಹಾನ್ ಆ್ಯಂಡ್ ಫಿಟ್ಸ್ ಸ್ಟ್ರಾಸ್ಮನ್ ಇನ್ವೆಂಟ್ ಮಾಡಿರ್ತಾರೆ. ಆದರೆ ಅದು ಥಿಯರಿಟಿಕಲಿ ಸಾಧ್ಯ ಇಲ್ಲ ಅನ್ನೋದು ಓಪನ್ಹೈಮರ್ ಒಪಿನಿಯನ್. ಬಟ್ ಪ್ರಾಕ್ಟಿಕಲಿ ಅದು ಸಾಧ್ಯ ಅಂತ ಲೂಯಿಸ್ ವಾಲ್ಟರ್ ಆಲ್ವರೇಸ್ ಓಪನ್ಹೈಮರ್ಗೆ ತೋರಿಸ್ತಾನೆ. ಆಗಲೇ ನನ್ನ ಇನ್ನೊಂದು ಫೇವ್ರೆಟ್ ಕೋಟ್ ಬರೋದು, ಥಿಯರಿ ವಿಲ್ ಟೇಕ್ ಯು ಓನ್ಲಿ ಸೋ ಫಾರ್ ಅಂತ. ಥಿಯರಿನಿಂದ ಒಂದಷ್ಟು ದೂರ ಕರ್ಕೊಂಡು ಹೋಗ್ಬೋದು, ಬಟ್ ಗುರಿ ತಲುಪಬೇಕು ಅಂದರೆ ಪ್ರಾಕ್ಟಿಕಲ್ ತುಂಬ ಮುಖ್ಯ. ಜೀವನದಲ್ಲೂ ಕೂಡ ಯಾವಾಗ ಓಪನ್ಹೈಮರ್ ಇದನ್ನು ನೋಡ್ತಾನೋ ಆಗ ಅವನಿಗೆ ಆ ಅಟೋಮಿಕ್ ಬಾಂಬ್ ಬಗ್ಗೆ ಒಂದು ಕ್ಲಾರಿಟಿ ಸಿಗೋಕ್ಕೆ ಶುರುವಾಗುತ್ತೆ. ಇದ್ರ ಮಧ್ಯೆ ಪರ್ಸ್ನಲ್ ಲೈಫಲ್ಲಿ ಟಟ್ಲಾಕ್ ಜೊತೆ ವೈಮನಸ್ಸು ಶುರುವಾಗುತ್ತೆ. ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಸಂಬಂಧ ಜಾಸ್ತಿ ಆಗುತ್ತೆ. ಫೆಸೆಟ್ ಅಂದರೆ ಫೆಡ್ರೇಷನ್ ಆಫ್ ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್, ಕೆಮಿಸ್ಟ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಗುಂಪಿಗೆ ಓಪನ್ಹೈಮರ್ ಕೂಡ ಸೇರ್ಕೊಳ್ತಾನೆ. ಇದು ಓಪನ್ಹೈಮರ್ ಲೈಫಲ್ಲಿ 2ನೇ ಟ್ವಿಸ್ಟು. ಅದೇ ಟೈಮಿಗೆ ಹಿಟ್ಲರ್ ಪಡೆ ಪೋಲೆಂಡ್ ಮೇಲೆ ದಾಳಿ ನಡೆಸಿರುತ್ತೆ. ಅದರಿಂದ ಓಪನ್ಹೈಮರ್ ಯುದ್ಧಕ್ಕೊಂದು ಪರಿಹಾರ ಕಂಡುಕೋಬೇಕು ಅಂತ ಹಾತೊರಿತಾ ಇರ್ತಾನೆ. ಅಷ್ಟೊತ್ತಿಗೆ 1939ರಲ್ಲಿ ಓಪನ್ಹೈಮರ್ ಲೈಫಿಗೆ ಇನ್ನೊಬ್ಬಳು ಲೇಡಿ ಎಂಟ್ರಿ ಕೊಡ್ತಾಳೆ. ಅವಳ ಹೆಸರು ಕ್ಯಾಥರಿನ್ ಕಿಟ್ಟಿ ಪ್ಯೂನಿಂಗ್. ಈಕೆ ಓಪನ್ಹೈಮರ್ನ ಮದುವೆ ಆಗ್ತಾಳೆ. ಅಷ್ಟೊತ್ತಿಗೆ ಐನ್ಸ್ಟೀನ್ ಆ್ಯಂಡ್ ಟೀಮ್ ಅಮೇರಿಕಾ ಗೌರ್ಮೆಂಟಿಗೆ ವಾರ್ನಿಂಗ್ ಕೊಟ್ಟಿರುತ್ತೆ. ಜರ್ಮನ್ನು ಬಾಂಬ್ ತಯಾರಿ ಮಾಡ್ಕೊಳ್ತಾ ಇದೆ, ಅವರಿಗಿಂತ ಮುಂಚೆ ನಾವು ಆ ಕೆಲಸ ಮಾಡದೇ ಇದ್ದರೆ ದೊಡ್ಡ ದುರಂತ ಆಗುತ್ತೆ ಅಂತ. ಆಗ ಅಮೇರಿಕಾ ನ್ಯೂಕ್ಲಿಯರ್ ಪ್ರಾಜೆಕ್ಟು ಕೈಗೆತ್ಕೊಳ್ಳೋಕ್ಕೆ ಮನಸ್ಸು ಮಾಡಿರುತ್ತೆ. ಇದ್ರ ಬಗ್ಗೆ ಓಪನ್ಹೈಮರ್ ಪರ್ಸ್ನಲ್ ಲೈಫ್ ಬಗ್ಗೆ ಆಲ್ರೆಡಿ ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ನೀವು ಅದನ್ನೊಂದು ಸಲ ನೋಡಿ. ಈ ವಿಡಿಯೋದಲ್ಲಿ ಆ ಪಾರ್ಟೆಲ್ಲ
ಜಂಪ್ ಮಾಡಿರ್ತೀನಿ. ಅಂತೂ ಓಪನ್ ಹೈಮರ್ಗೆ ಅಮೇರಿಕಾ ಗೌರ್ಮೆಂಟು ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಉಸ್ತುವಾರಿ ಕೊಡುತ್ತೆ. ಅದಕ್ಕೆ ಮೇನ್ ರೀಸನ್ ಏನೇನು ಅಂತ ನಾವಾಗಲೇ ಮಾತಾಡಿದ್ದೀವಿ. ಮುಂದೇನಾಯಿತು ಕೇಳಿ. ಅಮೇರಿಕಾ ನ್ಯೂಕ್ಲಿಯರ್ ಬಾಂಬ್ ತಯಾರಿಸೋ ಜವಾಬ್ದಾರಿನ 1942 ಸೆಪ್ಟೆಂಬರ್ನಲ್ಲಿ ಓಪನ್ ಹೈಮರ್ಗೆ ವಹಿಸಿರುತ್ತೆ. ಆದರೆ ಅದು ಬರೀ ಸೈಂಟಿಸ್ಟುಗಳಿಂದ ಆಗೋ ಕೆಲಸ ಅಲ್ಲ, ಅದು ತುಂಬ ಸೀಕ್ರೆಟಾಗಿ ನಡಿಬೇಕು, ಅದಕ್ಕೆ ಸೆಕ್ಯೂರಿಟಿ ಬೇಕು. ಸ್ವಲ್ಪ ಯಾಮಾರಿದ್ರು ಅಮೇರಿಕಾದ ಭವಿಷ್ಯಕ್ಕೆ ಕೊಳ್ಳಿಗಿಡೋ ನಿರ್ಧಾರ ಅದು. ಸೊ ಅಮೇರಿಕಾ ಏನು ಮಾಡುತ್ತೆ, ಓಪನ್ ಹೈಮರ್ ಮಾಡೋ ಪ್ರಾಜೆಕ್ಟ್ಗೆ ಲೆಸ್ಲಿ ಗ್ರೋಸ್ ಅನ್ನೋ ಆರ್ಮಿ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ ಆಫೀಸರ್ನ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡುತ್ತೆ. ಅವನಿಗೆ ಸ್ಟಾರ್ಟಿಂಗ್ನಲ್ಲಿ ಓಪನ್ ಹೈಮರ್ ಮೇಲೆ ಅಂಥ ವಿಶ್ವಾಸ ಇರಲ್ಲ. ಯಾಕಂದರೆ ಓಪನ್ ಹೈಮರ್ ತಮ್ಮ ಹೆಂಡತಿರು, ಫ್ರೆಂಡ್ಸು ಎಲ್ಲರೂ ಕಮ್ಯುನಿಸ್ಟ್ಗಳು. ಸೋವಿಯತ್ ಪ್ರಭಾವ ಅವರೆಲ್ಲರ ಮೇಲೂ ಇದೆ. ಸುತ್ತಲೂ ಅವರನ್ನೇ ಇಟ್ಕೊಂಡಿರೋ ಓಪನ್ ಹೈಮರ್ನ ಅನುಮಾನ ದೃಷ್ಟಿಯಿಂದಲೇ ನೋಡೋ ವಾತಾವರಣ ಇತ್ತು. ಆದರೆ ಅವನ್ನ ಬಿಟ್ಟು ಮತ್ತು ಯಾರಿಗೂ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸೊ ಓಪನ್ ಹೈಮರ್ ಅಮೇರಿಕಾಗೆ ಅವಶ್ಯಕವಾಗಿ ಕಾಣಿಸ್ಕೊಂಡ. ಅಮೇರಿಕಾಗೋಸ್ಕರ ಓಪನ್ ಹೈಮರ್ ಸಾಹಸಕ್ಕೆ ಮುಂದಾದ. ಅದ್ರ ಹೆಸರೇ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್. ನೋಡ್ತಿದ್ದಂಗೆ ಲಾಸ್ ಅಲಮೋಸ್ ಅನ್ನೋ ಜಾಗದಲ್ಲಿ ಒಂದು ಸಿಟಿನೇ ನಿರ್ಮಾಣ ಮಾಡ್ದ. ಸ್ಕೂಲು, ಚರ್ಚು, ಆಸ್ಪತ್ರೆ ಪ್ರತಿಯೊಂದು ಅಲ್ಲಿತ್ತು. ಯಾಕಂದರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕ್ಕೆ ಅದೆಷ್ಟು ವರ್ಷ ಬೇಕಾಗುತ್ತೋ ಹೇಳೋಕ್ಕಾಗಲ್ಲ. ಅಷ್ಟು ಕಾಲ ಯಾವ ಸೈಂಟಿಸ್ಟೂ ಫ್ಯಾಮಿಲಿ ಬಿಟ್ಟು ಬರೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಈ ಪ್ರಾಜೆಕ್ಟಲ್ಲಿ ಭಾಗವಹಿಸೋರು ಇಡೀ ಫ್ಯಾಮಿಲಿ ಕರ್ಕೊಂಡು ಲಾಸ್ ಅಲಮೋಸ್ಗೆ ಬರಲಿ ಅನ್ನೋದು ಓಪನ್ ಹೈಮರ್ ಪ್ಲ್ಯಾನ್. ಬಟ್ ಸಿಟಿ ಕಟ್ಟೋಕ್ಕಿಂತ ವಿಜ್ಞಾನಿಗಳನ್ನು ಬಾಂಬ್ ತಯಾರಿಸೋಕ್ಕೆ ಒಪ್ಪಿಸಿ ಕರ್ಕೊಂಡು ಬರೋದೇ ದೊಡ್ಡ ಚಾಲೆಂಜ್ ಆಗುತ್ತೆ. ಕಡೆಗೂ ಎಲ್ಲ ರೆಡಿ ಆಗುತ್ತೆ. ಸೇನೆ ಜೊತೆ ಕೆಲಸ ಮಾಡ್ತಾ ಓಪನ್ ಹೈಮರ್ ಕೂಡ ಸೇನೆಯವ್ರ ಥರ ಯೂನಿಫಾರ್ಮ್ ಹಾಕೋತಾನೆ. ಇಸೋಡೋ ನೀನಾಗಿದ್ದರೆ ಒಳ್ಳೆಯದು ಅಂತ ಬುದ್ಧಿ ಹೇಳಿದ್ದಕ್ಕೆ ಮತ್ತೆ ಮಾಮೂಲಿ ಡ್ರೆಸ್ ಹಾಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಪ್ರಾಜೆಕ್ಟು ಶುರುವಾಗುತ್ತೆ. ಬಾರ್ಕ್ಲಿ ಯೂನಿವರ್ಸಿಟಿಲಿದ್ದ ಎಡ್ವರ್ಡ್ ಟೆಲ್ಲರ್ ಯುರೇನಿಯಂ ಪ್ಲೂಟೋನಿಯಂ ಬದಲು ಹೈಡ್ರೋಜನ್ ಬಳಸಿದರೆ ಅದು ಪವರ್ಫುಲ್ ಆಗೂ ಇರುತ್ತೆ, ಪರಿಣಾಮನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾನೆ. ಫಿಷನ್ ರಿಯಾಕ್ಷನ್ ಬದಲು ಫ್ಯೂಷನ್ ರಿಯಾಕ್ಷನ್ ಮೂಲಕ ಈಸಿಯಾಗಿ ಸೂಪರ್ ಬಾಂಬ್ ರೆಡಿ ಮಾಡ್ಬೋದು ಅಂತಾನೆ. ಆದರೆ ಪ್ರಾಜೆಕ್ಟ್ ಮ್ಯಾನ್ಹ್ಯಾಟನ್ಗೆ ಅದರ ಅವಶ್ಯಕತೆ ಕಾಣಲ್ಲ. ಒಂದು ಕಡೆ ಇದೇ ಥರ ಬಾಂಬ್ ಎಕ್ಸ್ಪೆರಿಮೆಂಟ್ ನಡೀತಿರುತ್ತೆ, ಇನ್ನೊಂದು ಕಡೆ ಓಪನ್ ಹೈಮರ್ ಪ್ರಾಜೆಕ್ಟ್ ಮ್ಯಾನ್ಹ್ಯಾಟನ್ಗೆ ಅವನ ತಮ್ಮನೂ ಸೇರಿಕೊಳ್ತಾನೆ. ಅದು ಓಪನ್ ಹೈಮರ್ ಮಾಡೋ ಮೂರನೇ ಮಿಸ್ಟೇಕು. ಯಾಕಂದರೆ ಅವನ ತಮ್ಮ ಕಮ್ಯುನಿಸ್ಟ್ ಅಂದರೆ ಅಮೇರಿಕಾ ದೃಷ್ಟಿಲಿ ವಿಲನ್ನು. ಅದು ಅಲ್ಲದೆ ಪ್ರಾಜೆಕ್ಟ್ ನಡೆಯೋ ಟೈಮಲ್ಲಿ ಟೆಟ್ಲಾಕ್ನ ಮೀಟ್ ಮಾಡಿರ್ತಾನೆ. ಓಪನ್ ಹೈಮರ್ ಫ್ರೆಂಡ್ಸ್ ಮೇಲೆ ಗೌರ್ಮೆಂಟಿಗೂ ಡೌಟ್ ಶುರುವಾಗಿರುತ್ತೆ. ಇದೆಲ್ಲದರ ಮಧ್ಯೆ ಒಂದು ಕ್ರಿಸ್ಮಸ್ ಹಬ್ಬದ ದಿನ ಲಾಸ್ ಅಲಮೋಸ್ಗೆ ನೀಲ್ ಬೋರ್ ಬಂದು ಓಪನ್ ಹೈಮರ್ಗೆ ಬುದ್ಧಿ ಹೇಳೋ ಪ್ರಯತ್ನ ಪಡ್ತಾನೆ. ನೀನು ಅಮೇರಿಕಾದ ಪಾಲಿಗೆ ಪ್ರಮೋಥಿಯಸ್ ಇದ್ದಂಗೆ, ನೀನು ಈ ಆಯುಧನ ಅವ್ರ ಕೈ ಕೊಟ್ಟರೆ ಜಗತ್ತೇ ನಾಶವಾಗುತ್ತೆ, ಪ್ರಪಂಚ ಇದಕ್ಕೆಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಾನೆ. ಬಟ್ ಆಲ್ರೆಡಿ ಇಟ್ಸ್ ಟೂ ಲೇಟ್. ಇಂಥ ಬಾಂಬ್ ಮಾಡ್ತಿರೋ ಬಗ್ಗೆ ಸೈಂಟಿಸ್ಟ್ಗಳಿಗೂ ಏನೋ ಅಸಮಾಧಾನ, ತಪ್ಪು ಮಾಡ್ತಿದ್ದೀವೇನೋ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಇವರೆಲ್ಲ ಸೇರಿ ದಿ ಇಂಪ್ಯಾಕ್ಟ್ ಆಫ್ ದಿ ಗ್ಯಾಜೆಟ್ ಆನ್ ಸಿವಿಲೈಸೇಷನ್ ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ಗ್ಯಾಜೆಟ್ ಅಂದರೆ ಬಾಂಬನ್ನು ಬಾಂಬ್ ಅಂತ ಕರೆಯೋದಕ್ಕೇ ಆಗದೆ ಇವರು ಗ್ಯಾಜೆಟ್ ಅಂತ ಕರೀತಿರ್ತಾರೆ. ಅಲ್ಲಿ ಓಪನ್ ಹೈಮರ್ ನಾವು ಇದನ್ನೆಲ್ಲ ನಮ್ಮ ದೇಶಕ್ಕೋಸ್ಕರ ಮಾಡದೆ ಬೇರೆ ವಿಧಿ ಇಲ್ಲ ಅಂತ ಮನವರಿಕೆ ಮಾಡಿಕೊಡ್ತಾನೆ. ಅಂತೂ ಟ್ರಿನಿಟಿ ಅನ್ನೋ ಹೆಸರಲ್ಲಿ ಆಟಮಿಕ್ ಬಾಂಬ್ನ ಪ್ರೋಟೋಟೈಪ್ ಟೆಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. 16 ಜುಲೈ 1945 ಅವತ್ತು ಲಾಸ್ ಅಲಮೋಸ್ನಲ್ಲಿ ಗಾಳಿ, ಮಳೆ, ಭಯಾನಕ ವಾತಾವರಣ. ಬೆಳಗಿನ ಜಾವ 5:15. 15ರಿಂದ ಕೌಂಟನ್ ಶುರುವಾಗ್ತಿದ್ರೆ ನೋಡ್ತಾ ಇರೋ ನಮ್ಮೆದೆಲೆ ಡವ ಶುರುವಾಗುತ್ತೆ. ಒಬ್ಬ ಬಟನ್ ಒತ್ತುತ್ತಾನೆ, ಬ್ಲಾಸ್ಟ್ ಆಗುತ್ತೆ. ಆಕಾಶದ ಎತ್ತರಕ್ಕೆ ಬೆಂಕಿ ಕೆನ್ನಾಲಿಗೆ ಚಾಚಿರುತ್ತೆ. ಭೂಮಿ ಮೇಲೆ ಒಬ್ಬ ಸೂರ್ಯನೇ ಕಾಲಿಟ್ಟಂಗಾಗಿರುತ್ತೆ. ಸಿನಿಮಾದಲ್ಲಿ ಮಾತ್ರ ಅಲ್ಲ, ಥಿಯೇಟರಲ್ಲಿ ಕೂತು ನೋಡುವಾಗಲೂ ನನಗೂ ಅಂಥದ್ದೇ ಒಂದು ಮೈಟಿ ಎಕ್ಸ್ಪೀರಿಯನ್ಸ್ ಫೀಲ್ ಆಗಿತ್ತು. ಅದಾವಾಗ್ನಿ ಮರೆಯಾಗುವಾಗ ಓಪನ್ ಹೈಮರ್ ಭಗವದ್ಗೀತೆ ಶ್ಲೋಕ ಐ ಆಮ್ ದಿ ಡೆತ್ ಆ್ಯಂಡ್ ಡೆಸ್ಟ್ರಾಯರ್ ಆಫ್ ದಿ ವರ್ಲ್ಡ್ಸ್ ಅಂತ ಹೇಳ್ಕೊಳ್ತಾನೆ. ಅದು ನೋಡಿ ಏನೋ ಮಿಸ್ ಹೊಡಿತಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಹಂಗೆ ಅನ್ನಿಸ್ತಿದ್ದಾಗಲೇ ಎಕ್ಸಾಕ್ಟಾಗಿ ಬ್ಲಾಸ್ಟ್ ಅದು 1 ನಿಮಿಷ 40 ಸೆಕೆಂಡ್ ಆದಮೇಲೆ ಆ ಬ್ಲಾಸ್ಟರ್ ಸೌಂಡ್ ಕೇಳಿಸ್ತು. ಥಿಯೇಟರ್ ಸೀಟ್ ಅಲಗಾಡಬಾರ್ದಿತ್ತು. ಆ ಡಿಲೇಗೆ ಏನು ಕಾರಣ ಅನ್ನೋದು ತಕ್ಷಣ ಅರ್ಥ ಆಯಿತು. ಸ್ಪೀಡ್ ಆಫ್ ಸೌಂಡ್ಗಿಂತ ಸ್ಪೀಡ್ ಆಫ್ ಲೈಟ್ ಜಾಸ್ತಿ. ಅದಕ್ಕೆ ಮೊದಲು ಮಿಂಚು ಕಾಣಿಸ್ಕೊಂಡು ಆಮೇಲೆ ಗುಡುಗು ಕೇಳಿಸೋದು. ಆ್ಯಕ್ಚುಲಿ ಓಪನ್ ಹೈಮರ್ ಆ ಬ್ಲಾಸ್ಟ್ ನಡೆದ ಜಾಗದಿಂದ ಸುಮಾರು 6 ಮೈಲಿ ಅಂದರೆ ಆಲ್ಮೋಸ್ಟು 10 ಕಿಲೋಮೀಟ್ರ್ ದೂರದಲ್ಲಿ ಇರ್ತಾನೆ. ಮೊದಲಿಗೆ ಬ್ಲಾಸ್ಟ್ ಆದ ಕೂಡಲೇ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ದೈತ್ಯಾಕಾರದ ಬೆಳಕು ಕಾಣಿಸುತ್ತೆ. ಬಟ್ ಸೌಂಡ್ ಬರೋದು ಲೇಟಾಗಿ. ನಾನು ಆ ಸೌಂಡ್ ಎಷ್ಟು ಡಿಲೇ ಆಗ್ಬೋದು 10 ಕಿಲೋಮೀಟ್ರ್ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ. ಹತ್ತತ್ರ 30 ಸೆಕೆಂಡ್ ಅಂತ ಬಂತು. ಬಟ್ ಸ್ಲೋ ಮೋಷನ್ನು, ಕಟ್ ಶಾಟ್ಸು ಇವೆಲ್ಲ ಇರೋದ್ರಿಂದ ನೋಲನ್ ಮಾಮ 100 ಸೆಕೆಂಡ್ ಆದಮೇಲೆ ಆ ಸೌಂಡ್ ಬರ್ಸ್ಯಾನೆ. ಬಟ್ ಅದರಂಥ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇರೆ ಸಿನಿಮಾದಲ್ಲಿ ಸಿಗೋದು
ಭಾಳ ಅಪರೂಪ. ಅಂತೂ ಓಪನ್ಹೈಮರ್ ಲೀಡರ್ಶಿಪ್ನಲ್ಲಿ ಬಾಂಬ್ ರೆಡಿ ಆಯಿತು. ಅದನ್ನು ಅಮೇರಿಕನ್ ಆರ್ಮಿ ವಾಷಿಂಗ್ಟನ್ಗೆ ತಗೊಂಡು ಹೋಯಿತು. ಆ ಕ್ಷಣದಿಂದ ಓಪನ್ಹೈಮರ್ಗೆ ತಪ್ಪು ಮಾಡಿದ್ನಾ ಅನ್ನೋ ಫೀಲ್ ಕಾಡುತ್ತೆ. ಟ್ರಿನಿಟಿ ಟೆಸ್ಟ್ ಆಗಿ ಜಸ್ಟ್ 21 ದಿನಕ್ಕೆ ಅಂದರೆ 1945 ಆಗಸ್ಟ್ 6 ಹಿರೋಶಿಮಾ ಮೇಲೆ ಅಮೇರಿಕ ಓಪನ್ಹೈಮರ್ ಯಾವ ನ್ಯೂಕ್ಲಿಯರ್ ಬಾಂಬ್ ಜನಕ ಅನ್ನಿಸ್ಕೊಂಡಿದ್ನೋ ಅದೇ ಬಾಂಬಿನ ದಾಳಿ ಮಾಡಿರುತ್ತೆ. ಆ ಬಾಂಬಿನ ಹೆಸರು ಲಿಟಲ್ ಬಾಯ್. ಅವತ್ತು ಇಡೀ ಅಮೇರಿಕ ಕೇಕೆ ಹಾಕಿ ಖುಷಿಪಟ್ಟಿರುತ್ತೆ. ಲಾಸ್ ಆಲಮೋಸ್ ಸಂಭ್ರಮದಲ್ಲಿ ತೇಲಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಸ್ಪೀಚ್ ಕೊಡೋಕ್ಕೆ ಓಪನ್ಹೈಮರ್ ಬರ್ತಾನೆ. ಈ ಸೀನ್ ಇದೆಯಲ್ಲ, ನಾನು ನೋಡಿರೋ ಪೈಕಿ ಮೋಸ್ಟ್ ಡಿಸ್ಟರ್ಬಿಂಗ್ ಸೀನ್ ಇದು. ಮನಸ್ಸಲ್ಲಿ ಪಾಪ ಪ್ರಜ್ಞೆ, ಅಪರಾಧ ಮಾಡಿದೆ ಅನ್ನೋ ನೋವು, ಕೈಗೆ ರಕ್ತ ಮೆತ್ಕೊಂಡಿದೆ ಅನ್ನೋ ಹಿಂಸೆ, ಆದರೆ ಮಾತಲ್ಲಿ ನಾವು ಗೆದ್ವಿ, ದೊಡ್ಡ ಸಾಧನೆ ಮಾಡಿದ್ವಿ ಅನ್ನೋ ಹೆಮ್ಮೆ. ಈ ವಿರೋಧಾಭಾಸನ ಕಿಲಿಯನ್ ಮರ್ಫಿ ಅದ್ಭುತವಾಗಿ ತೋರಿಸ್ಯಾನೆ. ಹ್ಯಾಟ್ಸ್ ಆಫ್ ಟು ಹಿಮ್. ಈ ಇನ್ಸಿಡೆಂಟ್ ಆದಮೇಲೆ ಅಕ್ಟೋಬರ್ನಲ್ಲಿ ಆಗಿನ ಅಧ್ಯಕ್ಷ ಹ್ಯಾರಿಸ್ ಎಲ್ ಟ್ರೂಮನ್ನ ಓವಲ್ ಹೌಸ್ನಲ್ಲಿ ಮೀಟ್ ಮಾಡ್ತಾನೆ. ಈ ಬಾಂಬ್ ಪ್ರಯೋಗ ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳ್ತಾನೆ. ಬಟ್ ಅಮೇರಿಕ ರೆಡಿ ಇರುತ್ತಾ? ಇಲ್ಲ. ಕೈಲಿದ್ದ ರಕ್ತದ ಕಲೆ ಜೊತೆಗೆ ಓಪನ್ಹೈಮರ್ ಇರಬೇಕಾಗಿ ಬರುತ್ತೆ. ಬಟ್ ಓಪನ್ಹೈಮರ್ ಅದೆಷ್ಟು ಫೇಮಸ್ ಆಗ್ತಾನೆ ಅಂದರೆ ಅವನೊಂಥರ ಅಮೇರಿಕಾ ಪಾಲಿಗೆ ಸೂಪರ್ ಹೀರೋ ಆಗಿಬಿಡ್ತಾನೆ. ಇದಾದಮೇಲೆ 1946ರಲ್ಲಿ ಅಮೇರಿಕ ಆಟೋಮಿಕ್ ಎನರ್ಜಿ ಕಮಿಷನ್ ಸ್ಥಾಪನೆ ಮಾಡುತ್ತೆ. ಅದರ ಫಸ್ಟ್ 5 ಕಮಿಷನರ್ಸ್ ಪೈಕಿ ಲೂಯಿ ಸ್ಟ್ರಾಸ್ ಕೂಡ ಒಬ್ಬ. ಓಪನ್ಹೈಮರ್ ಇದರಲ್ಲಿ ಸಾಮಾನ್ಯ ಸಲಹಾ ಸಮಿತಿಯ ಅಧ್ಯಕ್ಷ ಆಗ್ತಾನೆ. ಅವನು ಏನು ಕೇಳ್ತಾನೋ ಅದನ್ನು ಕೊಡೋ ಜವಾಬ್ದಾರಿ ಸ್ಟ್ರಾಸ್ ಮೇಲಿರುತ್ತೆ. ಅಲ್ಲಿ ಇಬ್ಬರ ಪರಿಚಯ ಆಗುತ್ತೆ. ಅದೇ ದಿನ ಓಪನ್ಹೈಮರ್ ಐನ್ಸ್ಟೀನ್ನ ಮಾತಾಡಿಸಿರ್ತಾನೆ. ಆ ಕ್ಷಣ ತನ್ನನ್ನು ಓವರ್ಟೇಕ್ ಮಾಡಿ ಓಪನ್ಹೈಮರ್ ಮುಂದೋಗ್ತಾ ಇದ್ದಾನೆ ಅನ್ನೋ ಫೀಲ್ ಸ್ಟ್ರಾಸ್ ಮುಖದಲ್ಲಿ ಎದ್ದು ಕಾಣೋ ಥರ ನೋಲನ್ ಡೈರೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸ್ಟ್ರಾಸ್ಗೂ ಓಪನ್ಹೈಮರ್ಗೂ ಎಷ್ಟೋ ವಿಚಾರಗಳಲ್ಲಿ ವೈಮನಸ್ಸು ವೈರುಧ್ಯ ಎದ್ದು ಕಾಣುತ್ತೆ. ಈ ಅಣುಬಾಂಬ್ ಇನ್ಸಿಡೆಂಟ್ ಆದಮೇಲೆ ಓಪನ್ಹೈಮರ್ ಹೈಡ್ರೋಜನ್ ಬಾಂಬ್ ತಯಾರಿಸೋದನ್ನು ನಿಲ್ಲಿಸಬೇಕು ಅಂತ ಹಠ ಹಿಡಿತಾನೆ. ಬಟ್ ಸ್ಟ್ರಾಸ್ ಹೈಡ್ರೋಜನ್ ಬಾಂಬ್ ಇಲ್ಲ ಅಂದರೆ ಅಮೇರಿಕ ಉಳಿಯಲ್ಲ ಅಂತ ಮಾತಾಡ್ತಾನೆ. 1947ರಲ್ಲಿ ಮೆಡಿಕಲ್ ಪರ್ಪಸ್ಗೋಸ್ಕರ ರೇಡಿಯೋ ಐಸೋಟೋಪ್ಸ್ನ ಸಾಗಿಸೋ ವಿಚಾರವಾಗಿ ಜನರಲ್ ಅಡ್ವೈಸರಿ ಕಮಿಟಿಲಿ ಚರ್ಚೆ ಆಗ್ತಾ ಇರುತ್ತೆ. ಆದರೆ ಅಲ್ಲಿ ಸ್ಟ್ರಾಸ್ನ ಅನಾಯಾಸವಾಗಿ ಓಪನ್ಹೈಮರ್ ಸೋಲಿಸ್ಬಿಡ್ತಾನೆ. ಸ್ಟ್ರಾಸ್ಗೆ ಇದೆರಡಕ್ಕಿಂತ ದೊಡ್ಡ ಇನ್ಸಲ್ಟ್ ಆಗೋದು 1949ರಲ್ಲಿ ಇದೇ ರೇಡಿಯೋ ಐಸೋಟೋಪ್ ವಿಚಾರವಾಗಿ. ಆವಾಗ ಅಮೇರಿಕ ನಾರ್ವೆಗೆ ಐಸೋಟೋಪ್ಸ್ ಕಳಿಸ್ಬೇಕಾ ಬೇಡವಾ ಅನ್ನೋ ಚರ್ಚೆ ಶುರುವಾಗಿರುತ್ತೆ. ಓಪನ್ಹೈಮರ್ ಕಳಿಸ್ಬೋದು, ನಥಿಂಗ್ ಇಶ್ಯೂ ಅಂತ ಹೇಳ್ತಾನೆ. ಬಟ್ ಸ್ಟ್ರಾಸ್ ನಮ್ಮ ಐಸೋಟೋಪ್ಸು ಫಾರಿನ್ ಕಂಟ್ರೀಸ್ಗೆ ಹೋದರೆ ನಮಗೆ ಅಪಾಯ ಅಂತ ಹೇಳ್ತಿರ್ತಾನೆ. ಇದನ್ನು ಇತ್ಯರ್ಥ ಮಾಡೋಕ್ಕೆ ಜನರಲ್ ಅಡ್ವೈಸರಿ ಕಮಿಟಿ ಇಬ್ಬರನ್ನು ಕರೆದಿರುತ್ತೆ. ಆಗ ಓಪನ್ಹೈಮರ್ ಸ್ಟ್ರಾಸ್ಗೆ ಇವುಗಳ ಬಗ್ಗೆ ನಯಾ ಪೈಸೆ ನಾಲೆಡ್ಜ್ ಇಲ್ಲ, ಈ ಐಸೋಟೋಪ್ಗಳು ಎಲೆಕ್ಟ್ರಿಕ್ ಡಿವೈಸ್ಗಿಂತ ಕಮ್ಮಿ, ಸ್ಯಾಂಡ್ವಿಚ್ಗಿಂತ ಜಾಸ್ತಿ ಅಂತ ಕಾಮಿಡಿ ಮಾಡ್ತಾನೆ. ಆ ಅವಮಾನನ ಸ್ಟ್ರಾಸ್ ಸಹಿಸ್ಕೊಳಕ್ಕಾಗಲ್ಲ, ಸೇಡ್ ತಿರ್ಸ್ಕೊಳಕ್ಕೆ ಕಾಯ್ತಾ ಇರ್ತಾನೆ. ಅದಾಗಿ ಆಲ್ಮೋಸ್ಟ್ 6 ವರ್ಷ ಕಳೆದಿರುತ್ತೆ. ಆಗ ವಿಲಿಯಂ ಲಿಸ್ಕಮ್ ಬೋರ್ಡನ್ ಅನ್ನೋನು ಪ್ರಾಜೆಕ್ಟ್ ಮ್ಯಾನ್ಹ್ಯಾಟನ್ ಬಗ್ಗೆ ಸೋವಿಯತ್ ಯೂನಿಯನ್ಗೆ ಲೀಕ್ ಆಗಿದೆ ಇನ್ಫಾರ್ಮೇಷನ್ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಟೆಲ್ಲರ್ ಹತ್ರ ಇದ್ದ ಹೈಡ್ರೋಜನ್ ಬಾಂಬ್ ಬಗ್ಗೆ ಸೋವಿಯತ್ ಯೂನಿಯನ್ಗೆ ಮಾಹಿತಿ ಲೀಕ್ ಆಗಿದೆ ಅನ್ನೋ ಅನುಮಾನ ಹುಟ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಟೆಲ್ಲರ್ ಆ ಬಾಂಬ್ ಬಗ್ಗೆ ಓಪನ್ಹೈಮರ್ ಜೊತೆ ಡಿಸ್ಕಸ್ ಮಾಡಿರ್ತಾನೆ. ಆ ಇನ್ಫಾರ್ಮೇಷನ್ನ ಓಪನ್ಹೈಮರು ರಷ್ಯಾ ಕೊಟ್ಟಿದ್ದಾನೆ, ಅದನ್ನು ಬಳಸ್ಕೊಂಡೆ ಅಮೇರಿಕಾಗಿಂತ ಮುಂಚೆ ರಷ್ಯಾ ಹೆಚ್ಚು ಬಾಂಬ್ ಕಂಡುಹಿಡಿದಿದೆ ಅನ್ನೋದು ಎಲ್ರಿಗೂ ಅನುಮಾನ ತರಿಸಿರುತ್ತೆ. ಬಟ್ ಆ್ಯಕ್ಚುಲಿ ಕ್ಲಾಸ್ ಫನ್ಸ್ ಅನ್ನೋ ಬ್ರಿಟಿಷ್ ಸೈಂಟಿಸ್ಟು ಆ ಕಳಿ ಕೆಲಸ ಮಾಡಿರ್ತಾನೆ. ಆದರೆ ಅವನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಓಪನ್ಹೈಮರ್. ಅದು ಅಲ್ಲದೆ ಓಪನ್ಹೈಮರ್ ಹೆಂಡತಿ, ಲವ್ವರು, ತಮ್ಮನ ಹೆಂಡತಿ, ಫ್ರೆಂಡ್ ಶವಲಿಯರು ಇವರೆಲ್ಲರೂ ಕಮ್ಯುನಿಸ್ಟ್ಗಳು. ಸೊ ಮುಂಚಿನಿಂದಲೂ ಓಪನ್ಹೈಮರ್ನ ಕಳ್ಳನ ಥರ ನೋಡ್ತಿದ್ದವರು ಇವನೇ ಕಳ್ಳ ಅನ್ನೋ ನಿರ್ಣಯಕ್ಕೆ ಬಂದುಬಿಟ್ರು. ಅವ್ನ ಫೋನ್ ಟ್ರ್ಯಾಪ್ ಆಯಿತು, ಅವ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದರು. ಓಪನ್ಹೈಮರ್ ಲೈಫೇ ಬುಡ್ಮೇಲಾಗೋಯ್ತು. ಇದಕ್ಕೆಲ್ಲ ಕಾರಣ ಆಗಿದ್ದಿತ್ತು ಬಾರ್ಡನ್ನಿಂದ ಆ ಮಾಹಿತಿ ಸರ್ಕಾರಕ್ಕೆ ಸಿಗೋ ಹಾಗೆ ಮಾಡಿತ್ತು ಎಲ್ಲ ಸ್ಟ್ರಾಸ್. ನಾವಾಗಲೇ ಫ್ಯೂಷನ್ ಅಂತ ನೋಲನ್ ಇಟ್ಟಿದ್ದಕ್ಕೆ ಕಾರಣ ಇದೆ ಅನ್ನಲ್ಲ, ಅದು ಇದೆ. ಹೈಡ್ರೋಜನ್ ಬಾಂಬು ಫ್ಯೂಷನ್ ರಿಯಾಕ್ಷನಿಂದ ಆಗೋದು, ನ್ಯೂಕ್ಲಿಯರ್ ಬಾಂಬು ಫ್ಯೂಷನ್ ರಿಯಾಕ್ಷನಿಂದ ಆಗೋದು. ಓಪನ್ಹೈಮರ್ ಫ್ಯೂಷನ್ ರಿಯಾಕ್ಷನ್ ಪರ ನಿಂತಿದ್ರಿಂದ ಅವನ ಪಾರ್ಟು ಫ್ಯೂಷನ್ ಅಂತ. ಸ್ಟ್ರಾಸ್ಗೆ ಹೈಡ್ರೋಜನ್ ಬಾಂಬ್ ಬೇಕಿತ್ತು, ಸೊ ಅದನ್ನು ಫ್ಯೂಷನ್ ಅಂತ ನೋಲನ್ ಡಿವೈಡ್ ಮಾಡಿದ್ದಾರೆ. ಕಡೆಗೆ ಓಪನ್ಹೈಮರ್ ಸೆಕ್ಯೂರಿಟಿ ಹಿಯರಿಂಗ್ ಶುರುವಾಗುತ್ತೆ. ಅವನ ಜೊತೆ ಕೆಲಸ ಮಾಡಿದವ್ರನ್ನೆಲ್ಲ ಕೂರಿಸ್ಕೊಂಡು ಪ್ರಶ್ನೆ ಮಾಡ್ತಾರೆ. ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ಅದು. ಈ ಇನ್ವೆಸ್ಟಿಗೇಷನ್ ಆಗುವಾಗ 494 ಜನ ಸೈಂಟಿಸ್ಟು, ಅದೇ ಲಾಸ್ ಆಲಮೋಸಲ್ಲಿ ವರ್ಕ್ ಮಾಡಿದವರು ಓಪನ್ಹೈಮರ್ನ ಅನುಮಾನಿಸ್ಬೇಡಿ ಅಂತ ಲೆಟರ್ ಬರೀತಾರೆ. ಇದು ಸಿನಿಮಾದಲ್ಲಿಲ್ಲ. ಬಟ್ ಫೈನಲಿ ನಿನ್ನ ದೇಶಭಕ್ತಿ ಮೇಲೆ ನಮಗೆ ಅನುಮಾನ ಇಲ್ಲ, ಬಟ್ ನೀನು ಹೈಡ್ರೋಜನ್ ಬಾಂಬ್ ವಿರುದ್ಧ ನಿಂತಿದ್ದೆ, ಆದರೂ ಅದ್ರ ಕೆಲಸ ಮಾಡೋರಿಗೆ ಬೇಡ ಅನ್ನಲಿಲ್ಲ. ಕಮ್ಯುನಿಸ್ಟ್ಗಳ ಜೊತೆಗೆ ನಿಂಗೆ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ,
ಹಾಗಾಗಿ ನೀನು ನಿರಪರಾಧಿ ಅಂತ ಹಿಯರಿಂಗ್ ಕಮಿಟಿ ಹೇಳುತ್ತೆ. ಅಲ್ಲಿಗೆ ಓಪನ್ ಹೈಮರ್ ಲೈಫಲ್ಲಿ ಹ್ಯಾಪಿ ಎಂಡಿಂಗ್ ಬಂದಂಗೆ ಆಯಿತು. ಇನ್ನೊಂದು ಕಡೆ ಮಾಡಿದ ಪಾಪ ಕಾಡದೆ ಬಿಡಲ್ಲ ಅಂತಾರಲ್ಲ, ಅದೇ ಗತಿ ಈ ಸ್ಟ್ರಾಸ್ಗೂ ಆಯಿತು. 1959ರಲ್ಲಿ ಸೆನೆಟ್ ಸೇರೋಕ್ಕೆ ಸ್ಟ್ರಾಸ್ ನಾಮಿನೇಷನ್ ಮಾಡಿದ್ದ. ಆದರೆ ಡೇವಿಡ್ ಹಿಲ್ ಅನ್ನೋ ಫಿಸಿಸಿಸ್ಟು ಓಪನ್ ಹೈಮರ್ ವಿರುದ್ಧ ದೇಶದ್ರೋಹ ಮಾಹಿತಿ ಕದ್ದ ಆರೋಪ ಬರೋಕ್ಕೆಲ್ಲ ಈ ಸ್ಟ್ರಾಸೇ ಕಾರಣ, ಓಪನ್ ಹೈಮರ್ ಮೇಲಿದ್ದ ದ್ವೇಷದಿಂದ ಇಷ್ಟೆಲ್ಲ ಮಾಡ್ದ ಅಂತ ಹೇಳ್ತಾನೆ. ಆದ್ದರಿಂದ ಸೆನೆಟ್ ಸೇರೋಕ್ಕೆ ನಾಮಿನೇಷನ್ ಹಾಕಿದ್ದವನು ಮಾನ ಮರ್ಯಾದೆ ಕಳ್ಕೊಂಡು ಸೋಲ್ತಾನೆ. ಹಾಗೆ ಸೋತ ಮೇಲೆ ಅವನಿಗೆ ಓಪನ್ ಹೈಮರ್ ಅಂದರೆ ಯಾಕೆ ದ್ವೇಷ ಅಂತ ಹೇಳ್ತಾನೆ. ಮೊದಲಿಗೆ ಐನ್ಸ್ಟೀನ್ ಹತ್ರ ನನ್ನ ಬಗ್ಗೆ ಕೇವಲವಾಗಿ ಹೇಳಿದವನು ಕೊನೆಗೆ ಇಡೀ ಸೈಂಟಿಸ್ಟ್ ಸಂಕುಲವೇ ನನ್ನ ದ್ವೇಷ ಹಾಗೆ ಮಾಡಿದ್ದಾನೆ ಅಂತ ಹೇಳ್ಕೊತಾನೆ. ಆಗ ಸ್ಟ್ರಾಸ್ ಜೊತೆಗಿದ್ದವನು ಓಪನ್ ಹೈಮರ್ ನಿನ್ನ ಬಗ್ಗೆ ಮಾತಾಡೋಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ನೀನು ಅಂತಂದು ಮನವರಿಕೆ ಮಾಡಿಕೊಡ್ತಾನೆ. ಅವ್ರು ಯಾವ ವಿಚಾರದ ಬಗ್ಗೆ ಮಾತಾಡಿದರು ಅಂತ ನಿಂಗೆ ಗೊತ್ತಿಲ್ಲ, ಬರೀ ದ್ವೇಷಿಸೋದಷ್ಟೇ ಗೊತ್ತು ಅಂತ ಬೈತಾನೆ. ಆಗ ಸಿನಿಮಾ ಸ್ಟಾರ್ಟಿಂಗಿಂದ ಕಡೆ ತನಕ ಎಲ್ಲರೂ ಕಾಯ್ತಾ ಇದ್ದ ಸೀನ್ ಬರುತ್ತೆ. ಐನ್ಸ್ಟೀನ್ ಹಾಗೂ ಓಪನ್ ಹೈಮರ್ ಭವಿಷ್ಯ ಅದೆಷ್ಟು ಭಯಾನಕವಾಗಿರುತ್ತೆ ಅಂತ ಮಾತಾಡ್ಕೊಂಡಿರ್ತಾರೆ. ಆ ಮೋಸ್ಟ್ ಹಂಟಿಂಗ್ ಇಮೇಜಿನಿಂದ ಮೂವಿ ಎಂಡ್ ಆಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೂ ಇನ್ನೊಂದಷ್ಟು ಹೇಳೋದು ಬಾಕಿನೇ ಇದೆ. ಅದನ್ನು ನೋಲನ್ ಬಗ್ಗೆ ಸ್ಪೆಷಲ್ ವೀಡಿಯೋ ಮಾಡಿದಾಗ ಮಾತಾಡೋಣ. ನಮಸ್ಕಾರ.